ಇವತ್ತು ಆಫೀಸ್ ತೆಗೆದಿದ್ದಾರಾ ನಾಡ್ ಕಚೇರಿ? ಇಲ್ಲ, ಅದೇ ಕಾಯ್ತಾ ಇದ್ದೀವಿ ನಾವು. ಎಷ್ಟು ಗಂಟೆ ತೆಗೆಯೋದು ಸರ್? ಅವ್ರಿಗೆ ಕೇಳಿದ್ರು. ಅವ್ರು ಯಾರು ಆಫೀಸರಾ ಇವರು? ಗೊತ್ತಿಲ್ಲ. ಈಗ ಕೊಡ್ತಾರೆ ಸರ್, ಕಾಯ್ಬೇಕು ಸರ್, ಕಾಯ್ದೆ ಸರ್, ಕೊಡ್ತಾರೆ. 11 ಗಂಟೆ ಬರ್ತಾರೆ ಸರ್. ಎಷ್ಟು ಗಂಟೆಗೆ ಬರೋದು ಸರ್? 11 ಗಂಟೆಗೆ. 10ವರೆಗೆ ಬರಬೇಕು, ಬರಲ್ಲ. ಬ್ಲೂ ಪಾರಮ್ಮ ತೆಗಿ, ಬ್ಲೂ ಪಾರಮ್ಮ ಹಾಕ್ತಾರೆ ಇಲ್ಲೆಲ್ಲ ಇರಬೇಕು. ಇದು ಕೈಯಲ್ಲಿ ಹಿಡ್ಕೊಂಡೆ ಮೆಟೇಷನ್. ಇನ್ನೊಂದು ಸರಿ, ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕು. ಅವ್ರೇನೋ ಏನೇನೋ ಡಾಕ್ಯುಮೆಂಟ್ ಕೇಳ್ತಾ ಇದ್ದಾರೆ. ನಿಮ್ಗೆ ಏನು ಬೇಕು ಸರ್? ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕು. ವೋಟರ್ ಕೊಡಿ ಸರ್. ವೋಟರ್ ಐ ಡಿನಾ? ಹಾಂ, ಏನು ಬೇಡ ಸರ್. ಒಬ್ರಿಗೆನಾ? ಇಬ್ಬರಿಗೆ ಕೊಟ್ಬಿಡಿ ಸರ್. ದೊಡ್ಡ ಏನು ತಿದ್ದಿದ್ದಾರೆ? ಇಲ್ಲ, ಅದು ಸ್ಕೂಲಲ್ಲೇ ಬರ್ದಿರೋದು. ಶೀಲಾಸ್ಕೊಂಬೋಗಿ ಅಂತಾರೆ ಇವಾಗ. ಇಲ್ಲೊಂದು ಶೀಲಾಸ್ಕ ಅಂತಾರೆ. ಇದೆಲ್ಲ ಆಗಲ್ಲ ಸರ್, ಲೇಟ್ ಆಗ್ಬಿಡ್ತು. ಫೋಟೋ ಕೊಡಿ. ಇವಾಗ ಇಲ್ಲೊಂದು ಸೀಲ್ ಹಾಕೊಂಡು ಬಂದು ಕೊಟ್ಬಿಡ್ಲ ಇವಾಗಲೇ? ಬೇಡ, ಇದ್ಮೇಲೆ ಮಾಡ್ತೀನಿ ಬಿಡಿ. ಹಾಂ, ಇಬ್ಬರಿಗೂ ಬೇಕಲ್ಲ. ಬರುತ್ತೆ, ಫೋಟೋ ಕೊಡಿ ಸರ್. ಶ್ವೇತಾರ್, ಇನ್ನೊಂದು ಸುಷ್ಮಿತಾ. ಅದು ಮಾಡಿಸ್ಬಿಡಿ ಸರ್. ಇದು ತುಂಬ ಮಾಡ್ತೀನಿ ಸರ್. ಹಾಂ, ಇಬ್ಬರದು ಫೋಟೋನಾ? ಹೌದು, ಕೊಡಿ ಸರ್. ಫೋನ್ ನಂಬರ್ ಹೇಳಿ. 9845 85 22 01. ನಿಮ್ಮ ಅಪ್ಪ ಹೆಸರು? ನಮ್ಮ ಹೆಸರು ತಿಮ್ಮರಾಯಪ್ಪ. ಇದ್ದಾರಾ? ಇಲ್ಲ, ಚೆನ್ನಾಗಿದೆ. ಫೋನ್ ನಂಬರ್ ಆಯ್ತಲ್ಲ, ಫೋಟೋ ಕೊಡಿ. ಮಕ್ಕಳು ಫೋಟೋ ಕೊಡಿ ಸರ್. ಬೇರೆ ಇಲ್ವಾ? ಬೇರೆ ಇಲ್ಲ. ಇಲ್ಲ, ನೀವು ಮಾಡ್ಕೊಂಬಂದ್ರೆ ನಾನು ನಾಳೆ ಮಾಡ್ಕೊಂಬಂದಿದ್ದೀನಿ. ಅಯ್ಯೋ, ನೀವು ಬಂದಿದ್ದೀರಾ? ಇನ್ನೊಂದು ಫೋಟೋ ಕೊಡಿ. ಯಾರ್ದು? ನಂದ? ಅಲ್ಲ, ಮಗಳು ಸರ್. ಇದೇನಾ? ಶ್ವೇತಾ. ಸುಷ್ಮಿತಲ್ಲ? ನಮ್ಮದು ಫೋಟೋ ಕೇಳಿದ್ರು. ಇಲ್ಲ ಸರ್, ನಿಮಗೆ ಬೇಕಾದ್ರೆ ನಿಮ್ಮ ಕ್ಯಾಮ್ರಾ ಹಿಡಿತಾರೆ. ಹಾಂ, ನಮ್ಗೆ? ಹಾಂ, ಏನು ಬೇಡ, ಇವ್ರಿಗೆ ಬರಲ್ಲಲ್ಲ. ಫೋಟೋ ಸ್ಕ್ಯಾನ್ ಮಾಡ್ತೀನಿ. ಓಕೆ ಸಾಕಂಗಾದ್ರೆ ಸಾಕು ಬಿಡಿ ಸರ್. ಸರ್, ಈ ಥರ ಫಾರಮ್ ಇದೆಯಾ? 5 ದಿನ ಫಾರಮ್ ಕೊಡ್ತೀನಿ ಹೇಳಿ ಸರ್. ಕೊಡ್ತೀನಿ ಇದ್ದಾವಲ್ಲ ಅಂಗಡಿಯಲ್ಲಿ ಮಾಡ್ತಾರೆ. ಅಂಗಡಿಯಲ್ಲಿ ಸರ್, ಈ ಅಂಗಡಿ ತಗೊಳ್ಳಿ. ಅಂಗಡಿ ಹತ್ತುವರೆ ಆಯಿತು. 10 ಅಲ್ವಾ ಆಫೀಸ್? 10 ಗಂಟೆಗಲ್ವ ಆಫೀಸ್ ಓಪನ್ ಮಾಡೋದು? ಟೈಮ್ ಎಷ್ಟಾಯಿತು? 10:30. ಎಷ್ಟು ಗಂಟೆಗೆ ಬರ್ತಾರಂತೆ? ಆಫೀಸರು ನಾಡ್ ಕಚೇರಿಯಲ್ಲಿ ಬೆಳಗ್ಗೆ ಬಂದು ಅರ್ಧ ಗಂಟೆಯಿಂದ ಕಾಯ್ಕೊಂಡಿದ್ದೀವಿ. ಎಷ್ಟು ಜನ ಕಾಯ್ಕೊಂಡಿದ್ದೀವಿ ನೋಡಿ. ಎಷ್ಟು ಗಂಟೆಗೆ ಬರ್ತಾರೆ?
ಎಷ್ಟು ಗಂಟೆಗೆ ಬರೋದಮ್ಮ ಇವರು ಆಫೀಸರು ಎಷ್ಟು ಗಂಟೆಗೆ ಬರೋದು? ಹಾಂ, ಇನ್ನೂ 1 ಅವರ್ ಆಗುತ್ತಾ? ಇಲ್ಲ 11 ಗಂಟೆಗೆಲ್ಲ ಆಫೀಸಿಗೆ ನಾವು ಎಷ್ಟೊತ್ತದ ಕ್ಯೂವಲ್ಲಿ ನಿಂತ್ಕೋಬೇಕು? ಸೀನಿಯರ್ ಸಿಟಿಸನ್ ಪೆನ್ಷನ್ ಇನ್ಕಮ್ ಕ್ಯಾಶ್ ಮಾಡ್ಸೋಕೆ ಬಂದಿದ್ದಾರೆ ಪಾಪ ವಯಸ್ಸಾದವರೆಲ್ಲ, ಎಷ್ಟೊತ್ತಂತ ನಿಂತ್ಕೋಬೇಕು? ಇಲ್ಲ ಏಜೆಂಟ್ಸ್ ಎಲ್ಲ ಬಂದ್ಬಿಡ್ತಾರೆ. 8 ಜನ ದಲಾಲರು ನಿಂತಿದ್ದಾರೆ ಹೊರಗಡೆ, ಒಂದೊಂದು 1000 ರೂಪಾಯಿ ಕೇಳ್ತಾ ಇದ್ದಾರೆ ಒಂದು ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಮಾಡೋಕ್ಕೆ. ಅಧಿಕಾರಿಗಳು ಒಬ್ರು ಇಲ್ಲ ಇಲ್ಲಿ. ನೋಡು ಯಾರು ಇಲ್ಲಿವೆ, ನಾವು ಸ್ವಲ್ಪ ಇದು ಮಾಡಿ ಎಚ್ಚರಿಸಬೇಕು. ಇಲ್ಲ ಸರ್, ನೀವು ಕೇಳಿ ಹೋಗ್ಬಿಟ್ಟು ಗೋಪಾಲ್ಜಿ ಹೊರಗಡೆ ಎಷ್ಟು ಗಂಟೆಗೆ ಬರ್ತಾರೆ ಸರ್? ತುಂಬ ಅಲ್ಲಿ ಯಾರೋ ಬಂದಿದ್ದಾರೆ ನೋಡಿ, ಆಫೀಸ್ ತೆಗಿಯೋರು, ಮ್ಯಾನೇಜರ್ ಯಾರು. ನಮ್ಮ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕು. ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕು. ಇದು ನೋಡಿ ಸರ್, ಏನಿದೆ ಅಧಿಕಾರಿಗಳು ಕುರ್ಚಿ ಮೇಲೆ ಯಾರ್ಯಾರು ಕೂತ್ಕೊಂಡು ಹಟ್ಟೆ ಹೊಡಿತಾ ಇದ್ದಾರಲ್ಲ, ಕೇಳಿದ್ರಲ್ಲ. 9844 ಆಯ್ತು ಹೇಳಿ ಸರ್. ನೀವು 1 ರೂಪಾಯಿ ಕೊಡೋಕೆ ಹೋಗ್ಬೇಡಿ ತಾತ. ಆಯಿತು. ಫಾರಂ ಫಿಲ್ಅಪ್ ಮಾಡಬೇಕಾಗುತ್ತಾ? ಮಾಡಿದ್ದೆಲ್ಲ ಆಗಿಲ್ಲ, ಎಲ್ಲ ಇದೆಲ್ಲ ಫಾರಂ ಬೇಕಾಗಿಲ್ಲ, ಅಪ್ಲಿಕೇಶನ್ ಫಾರ್ಮ್ ಬೇಕಾಗಿಲ್ಲ. ಯಾರು ಹೇಳಿದ್ದು ನಿಮಗೆ ಇದು ಬೇಕಂತ? ತಮಿಳುನಾಡಿನ ಟೀಚರ್, ಹಾಂ, ತಮಿಳುನಾಡಿನಲ್ಲಿ ಟೀಚರ್ ಇದ್ದಾರೆ, ಅವ್ರು ಬಂದಿದ್ದಾರೆ. ಅಲ್ಲಿ ನೋಡಿ ಯಾವ ಫಾರ್ಮ್ ಏನಕ್ಕೆ ಅಂತ ಇದಾಗ್ತಿರೋದು. ಪಿಂಚಣಿ ಅಪ್ಲಿಕೇಶನ್ ಮುಂದೆ ಅಂದರೆ ವಯಸ್ಸಾದಲ್ಲಿ ವೃದ್ಧಾಪ್ಯ ವಯಸ್ಸು. ಬರ್ತಾ ಇಲ್ಲ. ಅವರೆಲ್ಲ ಫ್ರೆಂಡ್ಗಳೆಲ್ಲ ಬಂದು ಅಡ್ಡೆ ಹೊಡ್ಕೊಂಡು ಕಾಫಿ ಟೀ ಕುಡ್ಕೊಂಡು ಅಧಿಕಾರಿಗಳ ಕುರ್ಚಿ ಮೇಲೆ ಎಲ್ಲ ಕೂತ್ಕೊಂಡಿದ್ದಾರೆ. ಬರೀ ಇಬ್ಬರೇ ಅಂತ ಎಂಪ್ಲಾಯೀಸು. ಇವರೆಲ್ಲ ನೋಡಿ ಏಜೆಂಟ್ಸು, 8 ಜನ ಏಜೆಂಟ್ ಇದ್ದಾರೆ ಅಂತ. ಇಲ್ಲಿ ಜನಗಳು ಮಾತ್ರ ಒದ್ದಾಡ್ಕೊಂಡು ನಿಂತಿದ್ದಾರೆ ಕ್ಯೂವಲ್ಲಿ. ಹೇಳೋರಿಲ್ಲ ಕೇಳೋರಿಲ್ಲ. ಅಧಿಕಾರಿಗಳು ಆರಾಮಾಗಿ ಕಾಫಿ ಹೊಡ್ಕೊಂಡು ಹರಟೆ ಹೊಡ್ಕೊಂಡಿದ್ದಾರೆ. ಇದೇನೋ ನಾಡ ಕಚೇರಿ. ಫೋಟೋ ತಗೊಳ್ಳಿದ್ರು, ವಿಡಿಯೋ ನಡೀತಾ ಇದೆ. ಇದು ನಾವು ಮಾಧ್ಯಮದವ್ರು ಕೊಡ್ತೀವಿ. ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ? ಇರೋದು ಇಬ್ಬರು, ಒಂದು 5-6 ಜನ ಇದ್ದಾರೆ. ಇವರೆಲ್ಲ ಏಜೆಂಟ್, ಒಬ್ಬರು ಮಾತ್ರ ಅಧಿಕಾರಿ. ನೀವೇನು ಮಾಡಿಸ್ಬೇಕು? ಇನ್ಕಮ್ ಟ್ಯಾಕ್ಸ್ ಏನಾದ್ರು ತಂದಿದ್ದೀರಾ ಸರ್? ಅದನ್ನು ಕರ್ಕೊಂಡು ಹೋಗಿ ಬಂದಿದ್ದೀರಾ? ಕೇಳ್ಕೊಂಡು ಹೋಗೋಕ್ಕೆ 1 ಅವರ್ ವೇಟ್ ಮಾಡಬೇಕು. ಎಷ್ಟೊತ್ತಿಗೆ ಬಂದ್ರಿ? ಎಷ್ಟೊತ್ತಿಗೆ ಬಂದ್ರಿ? ಕಾಲ ಮೊದಲ ನಮ್ಮ ಜನರು ಗೌರ್ಮೆಂಟ್ ಯಾವುದೋ ಬೇರೆಯವರು ನಮ್ಮದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರು ನಮ್ಮ ಕೆಲಸಗಾರರು, ನಾವೇಳಿ
ಅಲ್ಲಿ ಕುತ್ಕೋ ಪರವಾಗಿಲ್ಲ, ಅಲ್ಲಿ ಕ್ಯೂವಲ್ಲಿ ಇದ್ರೂ ಪರವಾಗಿಲ್ಲ, ಮಗು ಎತ್ಕೊಂಡಿದ್ಯಾ ಅಲ್ಲಿ ಕುತ್ಕೋ. ಎಷ್ಟು ಗಂಟೆಗೆ ಬರ್ತಾರೆ ಸರ್? ಬೆಳಗ್ಗೆಯಿಂದ ನಿಂತಿದ್ದೀವಲ್ಲ. ನಮಗೆ ಗೊತ್ತಿಲ್ಲ, ನಾವೇ ನಿಲ್ಲಿಸಿದ್ದೀವಿ. ಅಲ್ಲ ದಿನ ನೀವು ಬರ್ತಿರಲ್ಲ, ಎಷ್ಟೊತ್ತಿಗೆ ಬರ್ತಾರೆ ಅವರು? ನಾರ್ಮಲ್ ಅವ್ರು ಬರೋದೇ ನಾರ್ಮಲು 11 ಗಂಟೆ 11 ಕಾಲು. 9 ಗಂಟೆಗೆ ಬಂದಿರೋಲ್ಲ. ಇವರೆಲ್ಲ ಫ್ರೆಂಡ್ಸಾ? ಹಾಂ, ನಮ್ಮ ಅಧಿಕಾರಿಗಳಿಗೂ ಎಲ್ಲ ಫ್ರೆಂಡ್ಸ್ ಪಾರ್ಟಿ ಆಗೋಯ್ತು ಬೆಳಗ್ಗೆ. ಕಾಫಿ ಪಾರ್ಟಿ, ಟೀ ಪಾರ್ಟಿ ಇದು. ಕೆಲಸ ಸ್ಟಾರ್ಟ್ ಮಾಡೋದು ಎಷ್ಟೊತ್ತಿಗೆ? ಅವ್ರು ನಿಂತಿರೋ ಅವ್ರದ್ದೆಲ್ಲ ಅವ್ರು ಮಾಡ್ತಾರೆ, ಇಲ್ಲಿ ಕೊಡೋದೆಲ್ಲ ರಿಪೋರ್ಟ್ ಹಾಕ್ತಾರೆ. ಆಫೀಸರ್ ಇಲ್ಲಮ್ಮ ಅಂತ ಬರ್ತಾರೆ, ಆ ಚೇಂಬರ್ ರಿಪೋರ್ಟ್ ಕೊಡ್ತಾರೆ. ಇಲ್ಲೊಬ್ರು ಬರ್ತಾರೆ ರೋಜಾ ಅಂತ. ಅವರು ನಮ್ದು ಯಾವುದೋ ಒಂದು ಇದಿದೆ, ಅದಕ್ಕೆ ಕೆಲಸಗಾರ ನಾವು ಓಪನ್ ಮಾಡೋರು ಯಾರು? ಅವರು ಮಾಡಿದ್ದು ಇವಾಗ ಟೀ ಪಾರ್ಟಿ ಮಾಡಿದ್ರಲ್ಲ ಅವರು. ಅಲ್ಲ, ಕಾಫಿ ಪಾರ್ಟಿ, ಅದೇ ಟೀ ಪಾರ್ಟಿ. ಇವಾಗ ಟೀ ಕುಡ್ಕೊಂಡು ಬಿಸ್ಕೆಟ್ ಕುಡ್ಕೊಂಡಿದ್ರು. ಇವರು ನೋಡೋಣ ಸಮಯ ಅಂತ ಇವ್ರ ಹತ್ರ ಕೀ ಇರ್ತೈತೆ, ಆ ಚಂದ್ರ ಹತ್ರ key ಹಂಗಾದ್ರೆ ಇಲ್ಲೇ ತೋರಿಸ್ಬೇಕಾ? ಅವ್ರು ಬ್ರೋಕರಾ ಸರ್? ಕಾಕಪ್ಪ ಈಗ ಇಲ್ಲೇ ತೋರಿಸ್ಬೇಕಾ? ಕೊಡ್ತಾರಮ್ಮ ಇಲ್ಲೇನೆ. ಈ ನಂಬರ್ ನೋಡಿ ಏನು ಎಷ್ಟು ದಿವಸ ಆಯ್ತು ನೋಡಿ? ಹೊರನಾಡು ಎಷ್ಟು ದಿವಸ ಅಂದ್ರೆ? ಕೊಡ್ತಾರೆ. ಫಸ್ಟ್ ನಿಮ್ಮನ್ನೇ ಕೊಡ್ತಾರೆ. ಈ ಕಾಪಿಗಳಿರೋದ್ರೆ ಜಲ್ದಿ ಕೊಡ್ತಾರೆ. ಅವರು ನನಗೆ ಅದೇ ಸರ್ ಇನ್ಕಮ್ ಸರ್ಟಿಫಿಕೇಟ್ ಮಾಡೋಕ್ಕೆ 1,000 ರೂಪಾಯಿ ಕೇಳಿದ್ರು ಇದು 20-15 ಬೆಳಗ್ಗೆನೆ. ಅಷ್ಟೇ ಮಾಡಬೇಕು. ಒಳಗಡೆ ನಿಂತಿದ್ದಾರಲ್ಲ, ಆಗಲ್ಲಮ್ಮ. ಅಯ್ಯೋ, ನಾನು ಮಾಡಿಸ್ದೆ. ನಮ್ಮ ಮನೆ ಹತ್ರ ಒಬ್ಬರಿದ್ದ ತಾಲೂಕು ಆಫೀಸ್ ಹತ್ರ ಹೋಗೋಕ್ಕೆ. ಇಲ್ಲಿ ಬರೋದಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು 500 ರೂಪಾಯಿ ಇಸ್ಕೊಂಡಿದ್ರು. 500 ರೂಪಾಯಿನ ನಮ್ಮ ಮನೆ ಹತ್ರ ಒಬ್ಬರು ಅಲ್ಲಿಗೆ ಹೋಗ್ತಾರೆ, ಇಲ್ಲೇ ತಗೊಳ್ತೀರಾ? ಅದೇ ಇಲ್ಲೇ ತಗೊಳ್ಬೋದು. ಆದರೆ ಅವರು ₹1 ಖರ್ಚಿಲ್ಲ ಮೇಡಮ್. ಇಲ್ಲಿ ನೋಡಿದ್ರೆ 1 ಖರ್ಚಿಲ್ಲ ತಾನೆ? 1,000 ರೂಪಾಯಿ ತಗೊಂಡು ಮಾಡಿಕೊಡ್ತಾ ಇದ್ದಾರೆ. ಇಲ್ಲ, ನಿಮ್ಮ ಹತ್ರ ಎಷ್ಟು? 500 ರೂಪಾಯಿ ತಗೊಂಡು. ನನ್ನ ಹತ್ರ ನಮ್ಮ ಮನೆ ಹತ್ರ ಒಬ್ರು ತಾಲೂಕು ಆಫೀಸ್ ಹತ್ರ ಕೆಲಸ ಮಾಡ್ತಾರೆ. ಅವ್ರು 500 ರೂಪಾಯಿ ಇಸ್ಕೊಂಡು ಮಾಡ್ತಾರೆ. ಯಾರು ಅಲ್ಲಿ ರಾಜಪ್ಪ, ದುಮ್ಮ ರಾಜಪ್ಪ. ಎಷ್ಟು ಏಜೆಂಟ್ ಇದ್ದಾರೆ ಮೇಡಮ್? ತುಂಬ ಜನ ಇದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ, ಇನ್ನು ಸ್ವಲ್ಪ ಹೊತ್ತು ನೋಡಿ ಇನ್ನೂ ಬರ್ತಾರೆ. ಇನ್ನೂ ವಯಸ್ಸಾದವ್ರು, ನನಗಿಂತ ವಯಸ್ಸಾದವ್ರು ಕಮ್ಮನಹಳ್ಳಿ ಲೋಕೇಶ್ ಅಂತ ಒಬ್ಬರು ಬರ್ತಾರೆ. ಅದು ನಮ್ಮ ಸ್ವಂತದವರ ಏನು ತಂಗಿ ಇದ್ರಪ್ಪ, ತಂಗಿ ವಯಸ್ಸಾಗ್ಬಿಟ್ಟೆ ನಾನು. ಇಸ್ಕೊಳ್ಳಲ್ಲ ಅಂತ ಹೇಳಿದ್ರು. 500 ರೂಪಾಯಿ ಕೊಡು ಮಾಡ್ಕೊಡ್ತೀವಿ. ಅಲ್ಲಲ್ಲ, ಇದು ಒಂದು ರೀಸನ್. ಪಾರ್ಟಿಗಳು ಹಾಂ, ಒಂದು ರೀಸನ್ ಹೇಳ್ತೀನಿ ಕೇಳಕ್ಕೆ. ಬೆಲೆ ಇಲ್ಲ. ಆ ಲೋಕೇಶು ಮಾತಾಡೋ ಅಂತ 20 ರೂಪಾಯಿ ಕೊಟ್ಟು ಹೋದ ವರ್ಷ ಮಾಡಿಸಿದ್ದು. ಅದು ಯೂಸ್ ಆಗಿಲ್ಲ ಈ ವರ್ಷಕ್ಕೆ. 5 ವರ್ಷಕ್ಕೆ ಒಂದೇ ಸರಿ ಮಾಡ್ತಾ 500 ರೂಪಾಯಿ ಇಸ್ಕೊಂಡು ಈ ಸರಿ. ಯಾವುದಕ್ಕೆ? ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್? ಯಾವ ಕ್ಯಾಸ್ಟ್ ಸರ್ಟಿಫಿಕೇಟ್? ಈಗ ಅಲ್ಲಿ ಇನ್ನು ಕ್ಯಾಸ್ಟ್ ಸರ್ಟಿಫಿಕೇಟ್ ಒಂದೇ ಸಲ ಅದೇ ಕೊಡ್ತಾರೆ. ಇದು ಇನ್ಕಮ್ ಅಂತ ಅಲ್ಲಿ ಬರ್ತಾರೆ ಚೇಂಬರ್ಗೆ. ಆಯಮ್ಮ 5 ವರ್ಷಕ್ಕೆ ಒಂದ್ಸರಿ ಮಾಡ್ಕೊಟ್ಟಿದ್ದಾರೆ ಇವಾಗ. ಈಗ ಅದು ಬಂದ್ಬಿಟ್ಟಿದೆ ಈಗ. ಅವ್ರು 5 ವರ್ಷ ಇವ್ರು ಏನು ಕಂಟ್ರೋಲ್ ಅಲ್ಲ, ಅವ್ರ ಮಾತಾಡಂಗಿಲ್ಲ. ಕೈಯಲ್ಲಿ. ಅದನ್ನೇ ಮತ್ತೆ ನಾವು ಜೆರಾಕ್ಸ್ ಅಲ್ಲ, ಮಾಡ್ಕೊಂಡು ಅವ್ರ ಡೆಸಿಗ್ನೇಷನ್ ಏನು? ಅವ್ರು ಯಾವ ಪೊಸಿಷನ್? ಡೆಪ್ಟಿ ತಹಶೀಲ್ದಾರ್ ಅವರು. ಇದ್ದಾರಲ್ಲ ಅವರ? ಇಲ್ಲಿ ಬರೋರು ಇವರೆಲ್ಲ ಟೆಂಪ್ರರಿ ನಮಗೆ ಕಾಂಟ್ರಾಕ್ಟ್ಗಳಿದೆ ಬೇಸಿಕ್ನವರು. ಚಂದ್ರು ಬಂದಿಲ್ಲ. ಯಾರು ಈ ಕಾವ್ಯಮ್ಮ ಬೇಗ ಬರ್ತೈತೆ. ಇಲ್ಲಿ ಮನೆ ಮುಂದೆ ಮುಂದೆ ನೋಡ್ತಾರೆ ನನ್ನ. ಅಲ್ಲ, ಇವರು ಕಾಂಟ್ರಾಕ್ಟ್ ಸ್ವಾಮಿ, ಈ ಅಮ್ಮನಿಗೆ ಹೇಳ್ತಾ ಇದ್ದೆ ಈಗ. ಲೋಕೇಶ್ ಅಪ್ಪನವ್ರನ್ನು ಅಂಟೋನ್ ಮೇಲಿ ನಂದು ಒರಿಜಿನಲ್ ಕಮ್ಯುನಿಟಿ ಕಾರ್ಡು TC ಎಲ್ಲ ಇದ್ದು 2 ಸತಿ ರಿಜೆಕ್ಟ್ ಮಾಡಿದ್ರು ಇನ್ಕಮ್ಗೆ ಕ್ಯಾಸ್ಟ್ಗೆ. ಆ ಮಾತ್ರ ಹೋದೆ. ಅವಾಗ ಕರೆದು ಬೈದರು, ಯಾಕೆ ನೋಡು ಒರಿಜಿನಲ್ ಇದೆ. ಮೂಲ ದಾಖಲೆ ಅಂದರೆ ನಾವು ಮೂಲ ದಾಖಲೆ ಹಾಕೋಕ್ಕಾಗುತ್ತೆ. ಇವಾಗ ಒರಿಜಿನಲ್ TC ಯಾರಾದರೂ ನಾವು ಸರ್ಟಿಫಿಕೇಟ್ ಹಾಕ್ತೀರ, ನಾವು ನಮಗೆ ಬೇರೆದಕ್ಕೇನೋ ಮಾಡೋಲ್ಲ. ನಾವು ಜೆರಾಕ್ಸನ್ನೇ ಕೊಡ್ತೀವಿ. ಅಲ್ಲ, ಮೂರ್ಖರು ಒರಿಜಿನಲ್ ಹಾಕ್ತಾರೆ. ನಿಮ್ಮ ಹತ್ರ ದುಡ್ಡು ತೊಗೊಳಕ್ಕೆ 2 ಸತಿ ಹಾಕಿ 3ನೇ ಸತಿ ಹಾಕಿದ್ದೀನಿ ಸ್ವಾಮಿ. 10ನೇ ತಾರೀಕು ಅಪ್ಲೈ ಮಾಡಿದ್ದೀನಿ. ತಿರುಗಿ ಅಂದು 2 ಸಲ ರಿಜೆಕ್ಟ್ ಮಾಡೋದು. 10ನೇ ತಾರೀಕು ಹಾಕಿದ್ದೀನಿ. ಹೇಳಿದ್ರು ಬಿಡಬಾರ್ದು. 1,000 ರೂಪಾಯಿ ಕೊಡು, ಒಂದೇ ಸರಿ ಮಾಡಿಸ್ತೀನಿ. ಬಿಡಬಾರ್ದು. ಅದು ಒಂದೇ ಸರಿ ಅಂದ್ರೆ 15 ದಿವಸ ಆಗುತ್ತೆ ಮಾಡ್ಕೊಡೋದು. ಇಲ್ಲ ಅಲ್ಲ, ಅದು ರೂಲ್ಸ್ ಇರೋದು 20 ದಿವಸ ಆಗ್ತಿದೆ. ಅದನ್ನ ಒಪ್ಕೊಳ್ಳೋದು. 21 ದಿವಸಕ್ಕೆ ಕೊಡ್ತಾರೆ. ಹಾಂ, ಅಂದರೆ ಇವರು ಬ್ರೋಕರ್ಗಳು ಹೇಳೋದು 5 ದಿವಸದಲ್ಲಿ ಮಾಡ್ಕೊಡ್ತೀನಿ, 6 ದಿವಸದಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ನನಗೇನು ಗೌರ್ಮೆಂಟ್ ಕೆಲಸಕ್ಕೂ ಅಲ್ಲ, ಏನೂ ಅಲ್ಲ. ನನಗೆ ಹಾಸ್ಪಿಟ್ಲಲ್ಲಿ ಕೇಳಿದ್ರು ಕಣ್ಣಿಗೆ ಅಷ್ಟೇ. ನನಗೆ 63 ವರ್ಷ ವಯಸ್ಸು. ಈಗ ಪೆನ್ಷನ್ ಪ್ಲಾನ್ ಇದೆ. ಪೆನ್ಷನ್ನು ಮಾಡಲ್ಲ. 65ರಿಂದ ಮೇಲೇ ಕೊಡೋದು ಪೆನ್ಷನ್ನು. ಕಣ್ಣು ಆಪ್ರೇಷನ್ಗೆ ಅಲ್ಲಿ ಕೇಳಿದ್ರು, BPL ಕಾರ್ಡ್ನವ್ರಿಗೆ ಇವರಿಗೆಲ್ಲ ಕೇಳಿದ್ರಲ್ಲ, ಅದಕ್ಕೋಸ್ಕರ ಇದು ಮಾಡಿಸ್ಕೊಂಡೆ. ಇದಕ್ಕೆ ಕೇಳಿದ್ರು.
ಅದಕ್ಕೆ ನಾನು ಇಲ್ಲ ಅಂದರೆ ಇನ್ಕಮು ಕ್ಯಾಶ್ ನನಗೇನು ಬೇಕಾಗಿಲ್ಲ, ಯಾವ ಗೌರ್ಮೆಂಟ್ ಕ್ಯಾಶ್ ಬೇಕಲ್ಲ, ನಾನೆಲ್ಲ ಕ್ಯಾಸೆಗಳೆಲ್ಲ ಬಿಟ್ಟಿರೋಣ ನಾನು. ಹನ್ನೊಂದು ಗಂಟೆ ಆಯಿತು. ಇಲ್ಲಿ ಇವರು ಕಂಪ್ಯೂಟರ್ ಕೈ ತೊಗೊಂಡು ಹನ್ನೊಂದು ಗಂಟೆ ಆಯಿತು, ಇನ್ನೂ ಬಂದಿಲ್ಲ. ಸಾಕು ಮಾತಾಡೋದಲ್ಲ, ಮಾತಾಡ್ತೀನಿ. ಎಷ್ಟು ಗಂಟೆಗೆ ಬರ್ತಾರೆ ಇವಾಗ? 11 ಗಂಟೆಗೆ ಬರ್ತಾರೆ. ಏನಕ್ಕೆ? ಏನಂದ್ರೆ ಎಲ್ಲ ಕೇಳಬೇಕಲ್ಲ ಜನ, ನಾವೇ ಕೇಳೋಕ್ಕಾಗತ್ತಾ? ಬಂದವರೆಲ್ಲ ಕೇಳಿದ್ರೆ ಎಲ್ಲ ಒಂದ್ಸಲ ಸರಿಯಾಗಿ ಸನ್ಮಾನ ಮಾಡಿದ್ರೆ ಕರೆಕ್ಟ್ ಟೈಮಿಗೆ ಬರ್ತಾರೆ. ಎಲ್ಲರೂ ಯಾವಾಗ ಬರ್ತಾರೆ ಬರಲಿ ಬಿಡೋದಲ್ಲ. ಆಫೀಸ್ ಟೈಮ್ ಎಷ್ಟೊತ್ತಿಗೆ? 10 ಗಂಟೆ ಹೇಳ್ಬೇಕಲ್ಲ ಇರೋರು. ಅಲ್ಲ, ಆಫೀಸ್ ಟೈಮ್ ಇರುವಾಗ 10 ಗಂಟೆಗೆ ಅನ್ಸುತ್ತೆ. ಮಿನಿಮಮ್ ಗೌರ್ಮೆಂಟ್ ಕೆಲಸ ಅಂದ್ರೆ 9:30 10 ಗಂಟೆ ಇರುತ್ತೆ. 8 ಜನ ಏಜೆಂಟ್ ಬಂದಿದ್ದಾರಲ್ಲ, ಅವರು ಒಂದೊಂದು 1000 ರೂಪಾಯಿ ಕೇಳ್ತಾ ಇದ್ದಾರೆ. ಒಂದು ನಾವು ಒಬ್ರಿಗೆ 750 ರೂಪಾಯಿ ಕೊಟ್ವಿ, ಒಂದು ಚೂರು ಕೆಲಸ ಆಗಿಲ್ಲ. ಅದಕ್ಕೆ ಸತೀಶ್ ಹತ್ರ ಹೋಗೋಣ. ಯಾವಾಗ ಆಯ್ತು, ನಾವು ಕೊಟ್ಟು ಸುಮಾರು 3 ತಿಂಗಳಾಯ್ತು. ಯಾವ ಕೆಲಸ? ಅದೇ ಹ್ಯಾಂಡಿಕ್ಯಾಪ್ ನಂದು 65% ಇದೆ ನನಗೆ. 1200 ರೂಪಾಯಿ ಬರಂಗ್ ಮಾಡ್ಕೊಡ್ತೀವಿ ಕೊಡಮ್ಮ ಅಂದ್ಬಿಟ್ಟು 750 ರೂಪಾಯಿ ಇಸ್ಕೊಂಡ ಒಬ್ಬ. ಏನು ಮಾಡ್ಕೊಟ್ಟಿಲ್ಲ, ಬರೀ 500 ಬರಂಗ್ ಮಾಡ್ಕೊಟ್ಟಿದ್ದೆ. ಎಷ್ಟು ದುಡ್ಡು ಖರ್ಚು ಮಾಡ್ತೀನಿ ನೀವು? 750 ರೂಪಾಯಿ ಕೊಟ್ಟಿದ್ದೀನಿ ನಾನು. ಮತ್ತು ಅದ್ರ ಮೇಲೆ ಮತ್ತೆ ಎಷ್ಟು ಖರ್ಚು ಮಾಡ್ತೀನಿ? ಅದಕ್ಕೆ ಮುಂಚೆ 3000 ರೂಪಾಯಿ ಖರ್ಚು ಮಾಡಿದ್ದೀನಿ. ಬಂದರು. ಅದೇ ಇವಾಗ ಬಂದಿದ್ದಾರೆ ನೋಡಿ. ಏನು ಮೇಡಮ್ ಇಷ್ಟು 11 ಗಂಟೆಗೆ ಬರ್ತಿರಲ್ಲ? ಬೆಳಗ್ಗೆ ಇಲ್ಲ, ಬೆಳಗ್ಗೆ ಪ್ರತಿ ಸಲ ಬಂದವಾಗ ನಾವು ಹೇಳ್ತಾನೆ ಇರ್ತೀವಲ್ವಾ? ಎಷ್ಟು ಗಂಟೆಗೆ ಮೇಡಮ್ ಆಫೀಸ್ ಓಪನ್ ಆಗಿರೋದು? ಒಂದು ನಾವು ಕಾಯ್ಕೊಂಡಿರ್ಬೇಕಾದ್ರೆ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಕೆ ಓಪನ್ ಮಾಡ್ತೀರಾ? ಮೇಡಮ್ ಎಷ್ಟು ಗಂಟೆಗೆ ಆಫೀಸ್ ಟೈಮಿಂಗ್ಸ್ ಮೇಡಮ್? ಹಾಂ, 10 o'clock, 1 hour ಲೇಟ್. ಅಲ್ಲಿ ನೋಡಿ 11 o'clock ಮೇಡಮ್. ನೀವೇ ಹೇಳಿ. ಇಲ್ಲೇ ಅಂತಲ್ಲ ಮನೆ ನಮ್ಗೆ, ಎಲ್ಲೇ ಇದ್ರೆ ಪ್ರತಿ ದಿವಸ ಇದೇ ಥರ ಇನ್ನೊಬ್ರು ಅವ್ರು ಎಷ್ಟು ಗಂಟೆಗೆ ಬರೋದು? ಇವರು ಇನ್ನೊಬ್ರು ಎಷ್ಟು ಗಂಟೆಗೆ ಬರೋದು ಮೇಡಮ್? ಮೇಡಮ್ ಕಾಫಿ ಕೊಡ್ತೀರಾ? ಹೌದಾ, ಅವ್ರು ಎಷ್ಟು ಗಂಟೆಗೆ ಬರೋದು? ಕೆಲಸಕ್ಕೆ ಹೋಗೋ ನಮ್ಮಂತವರೆಲ್ಲ ಏನ್ ಮಾಡ್ಬೇಕು? ಎಲ್ಲಿಗೆ ಹೋಗ್ಬೇಕು? ಅವ್ರು ಕೇಳಿ ಸಂಬಳ ಕೊಡ್ತಾರೆ. ಒಬ್ಬರು ಇನ್ನೊಬ್ರಲ್ಲಿ ಬರ್ಬೇಕು ಅವ್ರು, ಅವ್ರನ್ನ ಕೇಳ್ಬೇಕಲ್ವಾ? ಏನು ನೀವು ಬಂದ್ಬಿಟ್ರ ಸರ್ ಏನಿಲ್ಲ ಅಂತೇಳಿ? ಎಷ್ಟು ಗಂಟೆ ಟೈಮ್ ಈಗ? ಪ್ರಾಬ್ಲಮ್ ಅಲ್ಲ, ಎಷ್ಟು ಗಂಟೆ ಇದೆ ಟೈಮಲ್ಲಿ? ಎಷ್ಟು ಟೈಮು? ಆಫೀಸ್ ಟೈಮ್ 8 ಗಂಟೆಗೆ ಹೋಗ್ತಾರೆ, 8 ಗಂಟೆಗೆ ಬರೋದು. ನಾವು 1 hour ಪರ್ಮಿಷನ್ ಕೇಳ್ಕೊಂಡು ಬಂದಿದ್ದು. ಇವಾಗ ಹೋದ್ರೆ ಕ್ಯಾಬ್ ಸಿಗುತ್ತೆ. ಯಾವ್ದಾದ್ರು ಪ್ರೈವೇಟ್ ಆಫೀಸಲ್ಲಿ ಯಾವನಾದ್ರು 10 ನಿಮಿಷ ಲೇಟ್ ಬಂದ್ರೆ ಬಿಡ್ತಾನ? ನಾವು ಒಂದಿನ ಸಂಬಳ ಯಾರು ಕೊಡ್ತಾರೆ ಹೇಳಿ? ಇವಾಗ ಒಂದಿನ ವೇಸ್ಟ್ ಆಗುತ್ತೆ. ಯಾವನ ಬಿಡ್ತಾನ? ಬೋರ್ಡ್ ಹಡ್ಸ್ಕೊಂಡು ಹೊಡಿತಾನೆ. ನಿಮ್ದೇನಿಲ್ಲ? ನೀವು ಯಾರು? ಇದು ಹ್ಯಾಂಡಿಕ್ಯಾಪ್ ಪೆನ್ಷನ್, ಹ್ಯಾಂಡಿಕ್ಯಾಪ್ ಪೆನ್ಷನ್ ಬಗ್ಗೆ ವಿಚಾರಿಸುತ್ತೆ. ನಮ್ದು ಅದಕ್ಕೆ ಬಂದಿದ್ದೀವಿ. ನಮ್ನ 750 ರೂಪಾಯಿ ದುಡ್ಡು ಇಸ್ಕೊಂಡು ಮಾಡ್ಕೊಡ್ತೀವಿ ಅಂತ. ಫಸ್ಟ್ ಆಫ್ ಆಲ್ ದುಡ್ಡು ಇಸ್ಕೊಳಕ್ಕೆ ಯಾರು ಒಳಗೆ ಯಾರಿದ್ದಾರೆ? ಯಾಕೆ ಕರೀರಿ ಅವರು ಯಾರು ಅವರು? ಹೇಗೆ ಬ್ರೋಕರ್ನ ಹೇಗೆ ಮೇಡಮ್ ಅಲೋ ಮಾಡ್ತೀರಿ ಇನ್ಸೈಡ್? ಮೇಡಮ್ ಮೇಡಮ್ ದಯವಿಟ್ಟು ಬ್ರೋಕರ್ನ ಯಾಕೆ ಅಲೋ ಮಾಡ್ತೀರಿ ಇನ್ಸೈಡ್ ನೀವು? ಅಲ್ಲಿ ಒಳಗಡೆ ಅಲ್ಲಿ ಬಂದು ಅಲ್ಲ ಮೇಡಮ್, ಮೇಡಮ್ ಅವ್ರು ಯಾರು ಆರೆಂಜ್ ಕಲರ್ ಶರ್ಟ್ ಹಾಕೊಂಡಿರೋರು ಅಧಿಕಾರಿಗಳ? ಹಾಂ, ಅದೇ ಅವ್ರ ಆಫೀಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಸರಿ ಮೇಡಮ್, ಇದು ಕೊಡಿ ಸ್ವಲ್ಪ. ಹೇಗೆ ಸರ್ ಕಾಫಿ ಕೊಟ್ಟು ಕಳಿಸ್ಲೆ. ಇಲ್ಲಿ ದಾಂಧಳಿ ಜನಗಳ ಸಮಸ್ಯೆ ದಾಂಧಳಿ ನಡೀತಾ ಇದೆ, ವ್ಯಾಪಾರ ನಡೀತಾ ಇದೆ. ನೋಡಿ, ಅದೇ ಪಾರ್ಟಿಗಳನ್ನದು ಜನಪರ ಹೋರಾಟ ಮಾಡಿ ಅಂಗವಿಕಲರಾಗಿ ಬರ್ತಿದ್ದಾರೆ, ಏನ್ ಮಾಡಬೇಕು? ಮತ್ತೆ 10 ರೂಪಾಯಿ ಯಾರು ಕೊಡ್ತಾ ಇರೋದು ಇಲ್ಲಿ? ನಾವು 20 ರೂಪಾಯಿ ಕೊಟ್ಟಿದ್ದೀವಿ. 20 ರೂಪಾಯಿನ ಏನಕ್ಕೆ ಮೇಡಮ್? ಏನಕ್ಕೆ ಕೊಡ್ತೀರಾ? 10 ರೂಪಾಯಿ 20 ರೂಪಾಯಿ ನೀವು ಪ್ರಿಂಟ್ಔಟ್ ಅಕ್ನಾಲೇಜ್ಮೆಂಟ್ ಕೊಡ್ತಿರಲ್ಲ, ಅದು ಏನು ಮೇಡಮ್? ಇಲ್ಲಿ ಒಂದು ನಿಮಿಷ ಸೈಡ್ ಬಂದ್ರೆ ಒಂಚೂರು ಅವ್ರು ಕೇಳಿ ಮೇಡಮ್, 20 ರೂಪಾಯಿ ಏನಕ್ಕೆ ತಗೊಂಡಿದ್ದಾರೆ? ಏನಕ್ಕೆ? ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿತ್ತು. ಹಾಂ, ಒಂದು ಫಾರ್ಮ್ 20 ರೂಪಾಯಿ 40 ರೂಪಾಯಿ. ಹೇಳಿ ಮೇಡಮ್, ಏನು ಉತ್ತರ ಹೇಳಿ, ದಯಮಾಡಿ ಹೇಳಿ. ಇವ್ರು ಕೇಳ್ತಾ ಇದಾರಲ್ಲ 20 ರೂಪಾಯಿ ಏನಕ್ಕೆ ತಗೊಂಡಿದ್ದಾರೆ? ಇಲ್ಲ, ಅವ್ರು ಇಸ್ಕೊಳ್ಳಿ. ಇವ್ರು ಯಾರು? ಅವ್ರು ಏನಕ್ಕೆ ತಗೋತಾ ಇದ್ದಾರೆ? ಏನ್ ಫೀಸು? ಇದ್ರ ಮೇಲೆ ಹಾಕಿ 5 ರೂಪಾಯಿ ಏನ್ ಫೀಸ್? ಇರಿ 5 ರೂಪಾಯಿ ಫೀಸ್ ಅಂತ ಬರ್ದಿರೋದು. ನೀವೇ ಪಕ್ಕದಲ್ಲಿ ಕೂತಿದ್ದಾರೆ, ನಿಮ್ಗೆ ಗೊತ್ತಿಲ್ವಾ ಮೇಡಮ್?
ಏನೋ 20 ರೂಪಾಯಿ ತಗೋತಾರಂತೆ ಆಫೀಸಲ್ಲಿ, ಅದು ಏನಕ್ಕೆ ಅಂತ ನಾವು ಕೇಳ್ತಾ ಇದ್ದೀವಿ. ಗೌರ್ಮೆಂಟ್ ಫೀಸ್ 20 ರೂಪಾಯಿನಾ? ಸರಿ, 20 ರೂಪಾಯಿ ಗೌರ್ಮೆಂಟ್ ಫೀಸ್ ಇರ್ರಿ. 11 ಗಂಟೆ ಟೈಮ್ ಆಗಿದೆ, ಅಧಿಕಾರಿಗಳಿಲ್ಲ, ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ನೀವು ಟೀ ಪಾರ್ಟಿ ಮಾಡ್ಕೊಂಡ್ ಬಂದಿದ್ದೀರಾ ಅಷ್ಟೊತ್ತು. ನೋಡಿ ಏನ್ ಹೇಳಿ, ಮೆಜೆಸ್ಟಿಕ್ ಬರ್ಬೇಕು ಅವ್ರು ಇಲ್ಲಿ ಸರಿ, ಎಲ್ಲೇ ಬರ್ಲಿ ಸರ್. ಒಂದು ಹೇಳ್ತೀನಿ, ಗಾರ್ಮೆಂಟ್ಸ್ ಅಲ್ಲಿ ಹೋದ್ರೆ 5 ನಿಮಿಷ ಲೇಟ್ ಆಗಿ ಬಂದ್ರೆ ಹೊರಗಡೆ ಆಗ್ತಾರೆ. ಏನಿದೆ ಮಾತಾಡೋದು? ಏನಿದೆ ಮಾತಾಡಕ್ ಬರಲ್ಲ ಅಂತ ನೀವು ಅಷ್ಟೆಲ್ಲ ಮಾತಾಡೋದು? ನೀವು ಪಟ್ಟಿ ಪಾರ್ಟಿ ಮಾಡಕ್ ದುಡ್ಡಿದೆ ನಿಮ್ಮ ಹತ್ರ. ನಿಮ್ ಫ್ರೆಂಡ್ಸ್ ಎಲ್ಲ ಸರ್ಕಲ್ ಎಲ್ಲ ಟೀ ಪಾರ್ಟಿ ಮಾಡ್ಕೊಂಡಿದ್ದೀರಾ, ಮತ್ತೆ 20 ರೂಪಾಯಿ ನೀವು ಇಲ್ಲಿ ಲಂಚ ತಗೋತಾ ಇದ್ದೀರಾ ಒಂದೊಂದು ಅಧಿಕಾರಿಗಳು. 11 ಗಂಟೆಗೆ ಆಫೀಸರ್ ಬರ್ತಾರೆ, ಮೆಜೆಸ್ಟಿಕ್ ಇಂದ ಬರ್ಬೇಕಂತೆ. ಅದೇನೋ ಅನ್ಯಾಯ ಅದು. ಎಲ್ಲ ಮಾತಾಡೋಣ, ನಿಧಾನಕ್ಕೆ ಮಾತಾಡ. ಏನ್ ನಿಧಾನಕ್ಕೆ ಮಾತಾಡೋದು? ಇವ್ರು ತಗೊಂಡಿ 20 ರೂಪಾಯಿ ಇವ್ರನ್ನ ತಗೊಂಡಿರೋದು. ಏನು ಎಷ್ಟು ಹೋದ್ರಿ? ಏನು ಓದೋದು? ನೋಡ್ತಾ ಇದ್ದೀವಿ. ತಗೊಂಡಿದಾರ? ಹೌದು, ಇವ್ರು ಹೇಳ್ತಿದಾರಲ್ಲ, ಇಲ್ಲಿ ಓದಮ್ಮ ಓದಿ ತಗೋತಾ ಇದಾರೆ. 15 ರೂಪಾಯಿ ಹಾಕಿದ್ದಾರೆ. ಒಂದ್ ಮನುಷ್ಯ ಮೇಲೆ 5 ರೂಪಾಯಿ ಜಾಸ್ತಿ ತಗೊಂಡ್ರೆ ದಿನಕ್ಕೆ ಎಷ್ಟು ಜನ? ಇರ್ಲಿ ನೋಡಮ್ಮ, ಈಗ 1 ನಿಮಿಷ ನೀವು ಇಲ್ಲ, ನಾನು ಹೇಳೋದು ಕೇಳೋದಲ್ಲ. ನೀವು ಸರ್ಕಾರಿ ನೌಕರರು, ರೌಡಿಸಂ ಮಾಡಂಗಿಲ್ಲ. ಸರ್ಕಾರಿ ನೌಕರರಾಗಿ ನೀವು ರೌಡಿಸಂ ಮಾಡಬಾರ್ದು. ಮಾಡ್ತಾ ಇದ್ದೀರಾ. 11 ಗಂಟೆಗಾದ್ರೂ ಆಫೀಸ್ ತಗ್ಗಿಲ್ಲ. 11 ಗಂಟೆಗಾದ್ರೂ ಆಫೀಸ್ ತಗ್ಗಿಲ್ಲ. ನೀವು ರಿಕ್ವೆಸ್ಟ್ ಮಾಡ್ತೀವಿ. ಏನ್ ರಿಕ್ವೆಸ್ಟ್ ಮಾಡೋದು? ಬ್ರೋಕರ್ ಇದ್ದಾರೆ ನಿಮ್ಮ ಆಫೀಸಲ್ಲಿ, 20 ಜನ ಬ್ರೋಕರ್. ಅವ್ರಿಗೆ ಅವಕಾಶ ಮಾಡ್ಕೊಡ್ತಾ ಇದ್ದೀರಾ ನೀವು. ಈ ಬಡವರು ಪಾಪ ಇಷ್ಟೊತ್ತಿಂದ ನಿಂತಿದ್ದಾರೆ ಇಲ್ಲಿ. ಅಂಗವಿಕಲಾಂಗ್ರು ಪಾಪ ಅವ್ರು ಬಂದು 2 ಅವರ್ ನಿಂತ್ಕೋಬೇಕಾ? ಈ ಮಗುನ್ ಕರ್ಕೊಂಡ್ ಬಂದಿರೋದು ಎಷ್ಟೊತ್ತಿಂದ ನಿಂತಿದ್ದಾರೆ? ಯಾರಪ್ಪನ ಸೊತ್ತಲ್ಲ ಇದು? ಗೌರ್ಮೆಂಟ್ ಆಫೀಸ್ ಇದು, ಅರ್ಥ ಮಾಡ್ಕೊಳ್ಳಿ ಫಸ್ಟ್. ನೀವು ಸರ್ಕಾರಿ ನೌಕರರು ಜೋರಾಗಿ ಮಾತಾಡಕ್ ಆಗಲ್ಲ. ನೀವು ಮಾಡಿದ ತಪ್ಪಲ್ದೆ ನಮ್ಮೆಲ್ಲ ನೀವು ಅವಾಜ್ ಆಗ್ತಾ ಇದ್ದೀರಾ. ಗೂಬೆ ಕುಡಿಸ್ತೀರಾ ನೀವು ಬಂದ್ ಕೇಳೋರಿಗೆ? 1,000 ರೂಪಾಯಿ ಅಂತ ಇನ್ಕಮ್ ಸರ್ಟಿಫಿಕೇಟ್ ಮಾಡಕ್ಕೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಕ್ಕೆ 500 ರೂಪಾಯಿ, ಇಲ್ಲಿ 20 ರೂಪಾಯಿ ಇವ್ರು ಕೊಡ್ಬೇಕಂತೆ ಲಂಚ. ಇದೇನೋ ನಿಮ್ದು ದಾಂಧಳಿ ನಡೀತಾ ಇರೋದು. ಬ್ರೋಕರ್ಗಳು 8 ಗಂಟೆ ಬಂದು ಕೂತ್ಕೊಂಡಿರ್ತಾರೆ, ಜನಗಳ ಹತ್ರ ಇಲ್ಲಮ್ಮ 11 ಗಂಟೆಗೆ ಬರ್ತಾರೆ, ಕೂಡ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮಗೆ 21 ದಿವಸ ನೀವು ಕಾಯಿಸ್ತೀರಾ. ನೀವು 4 ದಿವಸ ಮಾಡ್ಕೊಡ್ತೀರಾ ಬ್ರೋಕರ್ಗಳಿಗೆ. ಬರೀ ವ್ಯಾಪಾರ ನಡೀತಾ ಇದೆಯಾ? ಕರೀಲಿ ಪೊಲೀಸ್ ಅವ್ರಿಗೆ, ಪೊಲೀಸರು ಕರೀಲಿ. 4 ದಿವಸ ಮಾಡ್ಕೊಡ್ತೀರಾ ನೀವು? ವಾಟ್ ಯು ಥಿಂಕ್ ಅಬೌಟ್ ಯುವರ್ಸೆಲ್ಫ್, ಪಬ್ಲಿಕ್ ಸರ್ವೆಂಟ್? ಬರ್ನಾಡ್ ಅಂತ ಅವರು ಏನ್ ಪೆನ್ಷನ್ ಮಾಡೋಕೆ ತಮ್ಮಲ್ಲಿ ಬ್ರೋಕರ್ ಹತ್ರ 5 ರೂಪಾಯಿ ಲಂಚ ಇಸ್ಕೊಂಡಿದ್ದಾರೆ. ಲಂಚನಾ? 500 ರೂಪಾಯಿ. ನೀವು ಕೊಡಬಾರ್ದಾಗಿತ್ತಲ್ಲ. ಏನ್ ನಾವು ಗೊತ್ತಿರಲಿಲ್ಲ, ನಮ್ಮ ಬಂದವರಿಗೆ ಗೊತ್ತಾಗಲ್ಲ. ಏನ್ ಪೆನ್ಷನ್ ಮಾಡ್ಸಕ್ ಬಂದಿದ್ದು ನೀವು? ಏಜ್ ಪೆನ್ಷನ್? ನಾಡ್ ಕಚೇರಿದು. ಥ್ಯಾಂಕ್ ಯು ಮೇಡಮ್. ಇದು ಮಾಡಬೇಕಾಗಿತ್ತು. ಅದಕ್ಕೆ 750 ರೂಪಾಯಿ ಲಂಚ ತಗೊಂಡಿದ್ದಾರೆ ಅವರು. 750 ರೂಪಾಯಿ ಮಾಡಿಕೊಟ್ಟಿದ್ದಾರೋ ಇಲ್ವೋ ಮೇಡಮ್? ಬನ್ನಿ ಯಾವಾಗ 2 ತಿಂಗಳಿಂದ ಬರುತ್ತೆ ಅಂತ ಅಂದ್ರು. ಹಾಗೆ 4 ತಿಂಗಳಿಗೆ 1 ರೂಪಾಯಿ ಬಂದಿದೆ ನಮಗೆ. 75 ಸಿಗ್ತಾ ಇರೋದು. ಇವಾಗ ನೋಡಿ 11 ಕಾಲ ಆಗಿದೆ, ಇನ್ನ ಆಫೀಸರ್ ಬಂದಿಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ನಾವು ಬಂದವರಿಗೆ ಆಫೀಸ್ಗೆ ಅದೇ ಮೇಡಮ್ಗೆ ದಯವಿಟ್ಟು 10 ಗಂಟೆಗೆ ಬಂದು ಕುತ್ಕೊಂಡಿದ್ದವ್ರು ಆಗೋದಿಲ್ಲ ಅಂತ ಸುಮ್ಮನೆ ನಮ್ಮ ಮೇಲೆ ಮಾತಾಡಕ್ಕೆ ಬರ್ತಾರೆ. ನಾವು ಒಬ್ರು ಮಾತಾಡೋ ಏನೇ ಉಸಿಲ್ಲ, ಎಲ್ಲ ಜನ ಎಲ್ಲ ಸೇರಿ ಮಾತಾಡಿದ್ರೆ ಒಂಥರ. ನಾವು ಒಬ್ಬರೇ ಮಾತಾಡೋ ಒಬ್ರ ಮೇಲೆ ಒಂದು ಕಿತಾಪತಿ ಮಾಡ್ತಾರೆ. ಹೌದು, ಜನ ಎಲ್ಲ ಸೇರಿ ಮಾತಾಡಬೇಕು. ನಾವೊಬ್ರು ಮಾತಾಡಿ ಸುಮ್ಮನೆ ಹೌದು. ಆ ಆಫೀಸರ್ ರೌಡಿಸಂ ಮಾಡಕ್ ಬಂದಿದ್ರಲ್ಲ ಇವಾಗ. ಅದೇ ಇಂಗ್ಲಿಷ್ ಬರ್ತಾರೆ, ನಾನು ಬರ್ತಾರೆ. ನಿಮ್ದು ಹೇಳಿ ಮೇಡಮ್, ನೀವು ಏನ್ ಮಾಡ್ಸಕ್ ಬಂದಿದ್ದು? ನಮ್ಮ ಅತ್ತೆಗೆ ಪೆನ್ಷನ್ ಮಾಡಿಸಿದ್ವಿ. ಮಾಡಿಸಿದ್ಕೆ ಅವರು ಸರಿ ಅಂತ ಬಿಟ್ಟು 120 ರೂಪಾಯಿ ತಗೊಂಡು ಫಾರ್ಮ್ ಕೊಟ್ಟರು. ಫಾರ್ಮ್ ಕೊಟ್ಬಿಟ್ಟು ಸರಿ ಮನೆ ಹತ್ರ ಬರ್ತೀರಿ ಇನ್ಕ್ವೈರಿಗೆ ಅಂತ ಹೇಳಿದ್ರು. ಮನೆ ಹತ್ರ ಬಂದ್ಬಿಟ್ಟು ನಾವಿರ್ಲಿಲ್ಲ, ಕೆಲ್ಸಕ್ಕೆ ಹೋಗಿದ್ವಿ. ಇವ್ರ ಹತ್ರ ಸೈನ್ ಮಾಡಿಸ್ಬಿಟ್ಟು 300 ರೂಪಾಯಿ ಕೈ ತಗೊಂಡು 300 ರೂಪಾಯಿನ 300 ರೂಪಾಯಿ ಲಂಚ ಮಾಡಿಸಿ ತಗೊಂಡೋಗಿದ್ದಾರೆ. ಕಾಸು ಕೊಟ್ಟಿದ್ದಾರೆ, ಬರೀ ಸೈನ್ ಒಂದು ಮಾಡಿಸಿರೋದಕ್ಕೆ ಅವ್ರ ಹತ್ರ ಕಾಸು ತಗೊಂಡು. ಏನ್ ಮಾಡಿಸ್ಬೇಕಾಗಿತ್ತು ಅವ್ರದ್ದು? ಬಿಡೋ ಪೆನ್ಷನ್. ಸ್ಲಿಪ್ ಕೊಟ್ಟು ಏನ್ ಪೆನ್ಷನ್? ಸೀನಿಯರ್ ಸಿಟಿಜನ್ ಅಲ್ಲ, ಇವ್ರಿಗೆ ಯಜಮಾನ್ರು ತೀರೋಗಿದೆ, ನಮ್ಮ ಮಾವ ತೀರೋ. ವಿಡೋ ಪೆನ್ಷನ್. ಓಕೆ. ಅದಕ್ಕೋಸ್ಕರ ಇವ್ರಿಗೆ ಹೇಳಿದ್ರೆ 300 ರೂಪಾಯಿ ತಗೊಂಡಿದ್ದಾರೆ ಅಂತ ಹೇಳಿ. ರಿಸಿಟ್